ಹಾಯ್ ಎಲ್ಲರಿಗೂ ಕೂಡ ತ್ರಿವಿಶ್ರೀ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಗೃಹಲಕ್ಷ್ಮಿಯವರ ಖಾತೆಗೆ ಹಣ ಅಂತ ಹೇಳಿದ್ದೀನಿ. ಹಾಗೆ ಇದು ಗುಡ್ ನ್ಯೂಸ್ ಕೂಡ ಅಂತಲೂ ಹೇಳಿದ್ದೀನಿ. ಇದು ಗುಡ್ ನ್ಯೂಸ್ ಅಥವಾ ಶಾಕಿಂಗ್ ನ್ಯೂಸ್ ಅಂತ ನೀವೇ ಇದನ್ನು ತೀರ್ಮಾನ ಮಾಡಿ. ಏನಪ್ಪ ಅಂತಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಆವಾಗಲೇ ಹೇಳಿದ್ದೆ, ಕಳೆದ 3 ತಿಂಗಳಿಂದನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ. ಇವಾಗ ಎಲ್ಲನೂ ಒಟ್ಟಿಗೆ ಆಗ್ತೀವಿ ಅಂತಲೂ ಹೇಳಿದ್ದಾರೆ ಅಂತ ಹೇಳಿದ್ದೆ. ಅದೇ ಇದಕ್ಕೆ ಸರ್ಕಾರ ಯಾವುದೇ ರೀತಿ ಕ್ರಮನ ತಗೊಂಡಿಲ್ಲ. ಜನಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಆಗ್ತಾರಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಅಂತ ಮೀಡಿಯಾದವರೆಲ್ಲ ಪ್ರಶ್ನೆ ಮಾಡ್ತಾಯಿದ್ದಾರೆ ಅಂತ ಹೇಳಿದೆ. ಆದರೆ ಇವಾಗ ಇದರಲ್ಲೊಂದು ಬದಲಾವಣೆನ ತಂದಿದ್ದಾರೆ. ಅದೇನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೂಡ ಕೊಡಿ. ನಾನು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳಿದ್ನಲ್ವ. ಅದೇನಂತ ಅಂದರೆ, ಮುಂಚೆ ಎಲ್ಲ ಪ್ರತಿ ಮನೆ ಯಜಮಾನಿಗೆ ಕೂಡ ರಾಜ್ಯ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಂದ ಹಣ ಪಾವತಿಯಾಗ್ತಿತ್ತು. ಆದರೆ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ, ರಾಜ್ಯ ಕಾರ್ಯದರ್ಶಿಯಿಂದ ತಮ್ಮ ತಾಲೂಕು ಪಂಚಾಯಿತಿಗಳಿಗೆ ಅಲ್ಲಿಂದ ನೇರವಾಗಿ ಫಲಾನುಭವಿಗಳ ಖಾತೆಗೆ ಅಂತ ಹೇಳಲಾಗ್ತಾಯಿದೆ. ಇದೆಷ್ಟು ನಿಜನ ಸುಳ್ಳೋ ಗೊತ್ತಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಗೆ ಅವರದ್ದೇ ಆದಂಥ ಇಲಾಖೆಯದ್ದೇ ಬೇಕಾದಷ್ಟು ಜವಾಬ್ದಾರಿಗಳಿವೆ. ಈ ಗೃಹಲಕ್ಷ್ಮಿದು ಬೇರೆ ಅದ್ರ ಮಧ್ಯ ದೊಡ್ಡ ಹೊರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನ ನಾವು ತಾಲೂಕು ಪಂಚಾಯಿತಿಗೆ ವಹಿಸ್ತಾ ಇದ್ದೀವಿ ಅಂತ ಕೂಡ ಹೇಳ್ತಿದ್ದೀವಿ. ಇದು ನಿಮಗೆ ಸರಿ ಅನಿಸುತ್ತಾ? ಈ ಥರ ಮಾಡಿದ್ರೆ ಹಣ ನಿಮಗೆ ಮುಂಚೆ ಥರ ಸಿಗುತ್ತೆ ಅಂತ ಅನಿಸುತ್ತಾ ಅಂತ ನಿಮ್ಮ ಅನಿಸಿಕೆನ ನನಗೆ ತಿಳಿಸಿ. ಮುಂಚೆ ಆದರೆ ರಾಜ್ಯ ಸರ್ಕಾರದಿಂದನೇ ಕಾರ್ಯದರ್ಶಿಯಿಂದ ನೇರವಾಗಿ ಹಣ ಖಾತೆಗೆ ಬರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಆದರೆ ತಾಲೂಕ್ ಪಂಚಾಯತಿಗೆ ಬಂದಮೇಲೆ ಮಧ್ಯದಲ್ಲಿ ಮಧ್ಯವರ್ತಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದರಿಂದ ಕೆಲವ್ರಿಗೆ ಹಣ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಈ ಥರ ಮಾಡ್ತಿರೋದು ನಿಮಗೆ ಸರಿ ಅನಿಸುತ್ತಾ ಅಂತ ಪ್ಲೀಸ್ ಕಾಮೆಂಟಲ್ಲಿ ಹೇಳಿ. ಸದ್ಯಕ್ಕೆ ಗೃಹಲಕ್ಷ್ಮಿಯರ ಹಣ ತಾಲೂಕು ಪಂಚಾಯಿತಿಯಿಂದ ನೇರವಾಗಿ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಅನ್ನೋದು ಚರ್ಚೆ ನಡೀತಾ ಇದೆ. ಇದು ಮೊದಲನೇ ಹಂತ ತಲುಪಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯ ಸ್ಥಿತಿ ಸುಧಾರಣೆಯಾದ ಬಳಿಕ ಇದನ್ನು ತೀರ್ಮಾನ ಮಾಡಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದವರು. ಕಾಯ್ದು ನೋಡಬೇಕು ಇದ್ರ ಬಗ್ಗೆ ಏನು ತೀರ್ಮಾನ ತಗೋತಾರೆ ಅಂತ. ಸದ್ಯಕ್ಕೆ ನಂಗೆ ತಿಳಿದಿರುವಷ್ಟು ಮಾಹಿತಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ತಪ್ಪದೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.